ಅಂತ ಹೇಳಿಲ್ಲ, ನೀನು ಬೇಡ ಅಂತ ಹೇಳ್ಬೇಕು, ನೊನ್ನು ಅಂತ ಹೇಳ್ಬೇಕು ಅವ್ನು ಕೊಟ್ಟಾಗ. ನೊನ್ನು ಅಂತ ಹೇಳ್ಬೇಕು, ಬೇಡ ಅಣ್ಣ ಅಂತ. ಹೆಂಗೆ ಪಪ್ಪಿ? ಜಿಂಗ್ ಚಿಕ್ಕಿ 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 ಜಿಂಗ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸಂಡೇ ವ್ಲಾಗು. ರಾಮನವಮಿ ಇತ್ತಲ್ಲ ಅವತ್ತಿನ ದಿನ. ಸೊ ಲಾಸ್ಟ್ ವೀಕು ಎಲ್ಲ ಚೇಂಜ್ ಮಾಡಿದ್ದೆ, ಬಟ್ ಪೀರಿಯಡ್ಸ್ ಆಗಿದ್ದರಿಂದ ನಾನು ಮತ್ತೆ ಎಲ್ಲನೂ ಕರ್ಟನ್ಸ್ ಎಲ್ಲ ಏನು ತೆಗಿಲಿಲ್ಲ. ಈ ಥರ ಇದನ್ನು 15 ದಿನಕ್ಕೆ ಒಂದು ಸರಿ ತೆಗಿತೀನಿ, ಸೋಫಾಸ್ ಆಗಿರ್ಬೋದು ಆ ಥರದ್ದೆಲ್ಲ. ಬಟ್ ಬೆಡ್ಶೀಟ್ ಎಲ್ಲ 1 ವೀಕಿಗೆ ತೆಗಿತೀನಿ. ಸೋಫಾದೆಲ್ಲ ಏನಾದರೂ ಅವಳು ಸುಸು ಮಾಡಿದ್ಲು ಅಂದಾಗ ಮಾತ್ರ ತೆಗಿತೀನಿ. ಅದನ್ನೆಲ್ಲ ತೆಕ್ಕೊಂಡು ಕ್ಲೀನ್ ಮಾಡ್ತಿದ್ದೆ. 7:15 ಬರೋಕ್ಕೆ ಹೇಳಿದ್ದೆ ಮೇಡ್ಗೆ, ಬಟ್ ಅವ್ರು ಬರೋದು ಗೊತ್ತಲ್ಲ, ಹಾಫ್ ಆನ್ ಅವರ್ ಮುಕ್ಕಾಲು ಜಾಸ್ತಿ ಆಗೇ ಹೋಗುತ್ತೆ. ಸೊ ನಾನು ಬರ್ತಾರಲ್ಲ 7:30 ಅಷ್ಟರೊಳಗೆ ಅಂತ ಹೇಳ್ಬಿಟ್ಟು 7 o'clock ಎದ್ದಿದ್ದೆಲ್ಲ ಕ್ಲೀನ್ ಮಾಡಿಕೊಟ್ಬಿಡೋಣ, ಡಸ್ಟ್ ತೆಗೆದ್ಬಿಟ್ಟು ಅವ್ರಿಗೆ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಅವ್ರು ಬಂದಿದ್ದು ಲೇಟ್ ಆಯಿತು. ಆಮೇಲೆ ಇದನ್ನೆಲ್ಲ ತೆಗೆದುಬಿಟ್ಟು ನಾನು ಸ್ವಲ್ಪ ಎಲ್ಲ ಬೇಕಿತ್ತು ಕಳ್ಸೋಕ್ಕಿಡೋಕ್ಕೆಲ್ಲ, ಅದು ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಆಯಿಲ್ ಹಚ್ಕೊಂಡು ಇದು ಮಾಡ್ಕೊಂಡು ತೊಗೊಂಬರೋಕ್ಕೆ ಹೋದೆ. ಆಮೇಲೆ ಬಂದರು. ಅಂತೂ ಇಂತೂ 8:30 ಮನೆ ಕ್ಲೀನ್ ಆಯಿತು. ನಾನು ಅಷ್ಟೊತ್ತಿಗೆಲ್ಲ ಸ್ನಾನ ಮಾಡಿ ಎಲ್ಲ ಮಾಡ್ಕೊಂಡು ಪೂಜೆ ಮಾಡ್ಕೊಂಬಿಟ್ರೆ ಬೇಗ ಆಗಿಬಿಡತ್ತೆ ಅಂತೇಳಿ ಅವಳು ಅಷ್ಟೊತ್ತಿಗೆ ಎದ್ದು ಕೂತ್ಕೊಂಡ್ಬಿಟ್ಟಿದ್ಲು. ಇದೇ ಕಷ್ಟ ಆಗ್ತಿರೋದು ನಮ್ಮ ಮನೇಲಿ. ಎಷ್ಟೇ ಬೇಗ ಇರಲಿ, 5 o'clock ಇರಲಿ, 5:30 ಹಾಜರಾಗ್ಬಿಟ್ಟಿರ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಎಲ್ಲ ಮಾಡ್ಕೊಂಬಿಡೋಣ, ಆಮೇಲೆ ಅವಳಿಗೆ ಸ್ನಾನ ಎಲ್ಲ ಮಾಡಿಸೋಣ ಅಂತೇಳ್ಬಿಟ್ಟು ನಾನು ಹೇಗಿದ್ರು ಮಾಡಿದ್ನಲ್ಲ ಅಂತ. ವಿಷ್ಣುವಿನ 7ನೇ ಅವತಾರ ಆದಂಥ ರಾಮನವಮಿ ಅಂತಲೇ ಹೇಳ್ಬೋದು. ಜನ್ಮದಿನದ ಇದ್ರ ಪ್ರಯುಕ್ತವಾಗಿ ಎಷ್ಟೊಂದು ಕಡೆ ಅಯೋಧ್ಯೆ ಮತ್ತು ಎಲ್ಲ ಕಡೆಯೂ ಪೂಜೆಗಳು ನಡೆಯುತ್ತೆ. ಇನ್ನು ಕೆಲವೊಂದು ದೇವಸ್ಥಾನಗಳಲ್ಲಿ ಸೀತಾರಾಮ ಕಲ್ಯಾಣ ಆಗಿರ್ಬೋದು ಅಥವಾ ಅದ್ರ ಬಗ್ಗೆ ಏನಾದರೂ ವಿಶೇಷವಾದ ಪೂಜೆಗಳಿರುತ್ತೆ. ಅವತ್ತಿನ ದಿನ ದೇವರಿಗೆ ರಾಮಂಗೆ ಪ್ರಸಾದ ಏನೇನು ಮಾಡ್ತಾರೆ ಅಂದರೆ ಮೊಸರನ್ನ, ಪಾನಕ, ನೀರು ಮಜ್ಜಿಗೆ ಆ್ಯಂಡ್ ಕೋಸಂಬರಿನ ಮಾಡ್ತಾರೆ. ಪಾನಕ ಅಂದರೆ ಈ ಕರ್ಬೂಜ ಹಣ್ಣು ಬರುತ್ತಲ್ಲ ಅದರಿಂದ ಮಾಡ್ತಾರೆ. ಸೊ ಎಲ್ಲ ಕಡೆನೂ ಹಂಚ್ತಾ ಇರ್ತಾರೆ. ನಮ್ಮನೆ ಕಡೆನೂ ಹಂಚ್ತಾಯಿದ್ರು. ಹಿಂದಿನ ದಿನವೇ ಶಾಮಿಯಾನೆಲ್ಲ ಹಾಕ್ಕೊಂಡಿದ್ರು, ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಹೋಗಿ ನಾವು ತೊಗೊಳಕ್ಕಾಗಲಿಲ್ಲ. ಸೊ ಮೊಸರನ್ನ ಮಾಡಿಕೊಂಡೆ. ಅದಾದಮೇಲೆ ಕೋಸಂಬರಿ ಮಾಡ್ಕೊಳ್ಳೋಣ ಅಂತೇಳಿ ಸೌತೆಕಾಯಿ. ಆ್ಯಸ್ ಯೂಶ್ವಲ್ ನೀವೆಲ್ಲ ಹೆಂಗೆ ಮಾಡ್ತೀರಾ ಹಂಗೇ ಮಾಡೋದು. ನಾವೇನಂದರೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕಲ್ಲ, ಹಬ್ಬದ ದಿನ ತಿನ್ನಲ್ಲ ಕೂಡ ಮನೆಯಲ್ಲಿ. ಸರಿ ಅಂತೇಳ್ಬಿಟ್ಟು ಇದನ್ನೆಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕೋಸಂಬರಿಗೂ ಕೂಡ ಎಲ್ಲ ಹಾಕ್ಕೊಂಡೆ. ಪ್ರಸಾದ ನೈವೇದ್ಯ ಇಡೋದಕ್ಕೆ ಬೇಕಲ್ವ. ಸೊ ಹಾಗಾಗಿ ದೇವರಿಗೆ ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಉಪ್ಪು, ಹೆಸರುಬೇಳೆ ಎಲ್ಲ ಹಾಕ್ಕೊಂಡು ಮಾಡಿಕೊಂಡೆ. ಸೌತೆಕಾಯಿ ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕಿಬಿಟ್ಟು ಆವತ್ತಿನ ದಿನ ನಾವು ಏನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ಅಂದ್ರೂ ಗುಡ್ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ಪಾನಕ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಬೆಲ್ಲನ ಚೆಚ್ಬಿಟ್ಟು ನೀರಲ್ಲಿ ನೆನೆಸಿಟ್ಕೋತಾ ಇದ್ದೀನಿ. ಏಕೆಂದರೆ ಅದರಲ್ಲಿ ಕಲ್ಲು ಏನಾದರೂ ಇದ್ದರೆ ಎಲ್ಲ ಸ್ಟ್ರೈನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಡೈರೆಕ್ಟಾಗಿ ಹಾಕಿದ್ರೆ ಒಂದೊಂದ್ಸರಿ ಪುಡಿ ಕಲ್ಲು ಥರ ಸಿಗ್ತಿರುತ್ತೆ. ಅದನ್ನು ಕ್ಲೀನಾಗೆಲ್ಲ ಇದು ಮಾಡಿಕೊಂಡು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಕರ್ಬೂಜ ಹಣ್ಣನ್ನ ಕಟ್ ಮಾಡಿಕೊಂಡು ಸ್ಮ್ಯಾಶ್ ಮಾಡಿಕೊಂಡೆ, ಕೈಯಲ್ಲೇ ಸ್ಮ್ಯಾಶ್ ಮಾಡ್ತಾರಲ್ಲ ಅದರಲ್ಲಿ. ಅದಾದಮೇಲೆ ಪಾಕ ಇದು ಮಾಡಿ ಇಟ್ಕೊಂಡಿದ್ನಲ್ವ ಬೆಲ್ಲದ, ಅದನ್ನು ಕೂಡ ಸ್ಟ್ರೈನ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಏನದು ಏಲಕ್ಕಿ ಪುಡಿನ ಹಾಕ್ಕೊಂಡೆ. ಪಚ್ಚಕರ್ಪೂರನೂ ಕೂಡ ಹಾಕ್ತಾರೆ, ಶುಂಠಿ ಪೌಡ್ರನ್ನು ಕೂಡ ಹಾಕ್ತಾರೆ. ಅದಾದಮೇಲೆ ಪಾನಕ ಕೂಡ ರೆಡಿ ಆಯಿತು. ನೀರು ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತೇಳಿ ಗಟ್ಟಿ ಮೊಸರನ್ನ ನಾನು ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕ್ಬಿಟ್ಟು ಇದು ಮಾಡ್ಕೊಂಡು ಶುಂಠಿ ಪೇಸ್ಟ್ ಕೂಡ ಹಾಕ್ತಾರೆ. ನಾನೇನು ಹಾಕೋಕೆ ಹೋಗಲಿಲ್ಲ ಅವತ್ತಿನ ದಿನ. ಒಗ್ಗರಣೆ ಕೂಡ ಕೋಸಂಬರಿಗೆ ಹಾಕ್ಬೋದು, ಮೊಸರನ್ನಕ್ಕೆ ಹಾಕ್ಕೋಬೋದು. ನಾನು ಮಾಡಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಊಟ ಒಂದು ಸರಿ ಅಡುಗೆ ಎಲ್ಲ ರೆಡಿ ಆದಮೇಲೆ ಒಂದು ಸರಿ ನೈವೇದ್ಯಕ್ಕೆ ದೇವರಿಗೆ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಪೂಜೆನ ಮಾಡಿದೆ. ಅದಾದಮೇಲೆ ಊಟ ಇವತ್ತು ನಮ್ಮ ಮನೇಲಿ ಹೀಗಿತ್ತು. ವೆಜಿಟೇಬಲ್ಸ್ ಪಲಾವ್ ಮಾಡಿದ್ದೆ, ಬಿಕಾಸ್ ನನ್ನ ಮಗನಿಗೆ ಪಲಾವ್ ಅಂದರೆ ಇಷ್ಟ. ಮೊಸರನ್ನ ಕೂಡ ಮಾಡಿದ್ದೆ, ಪಾನಕ ಕೂಡ ಮಾಡಿದ್ದೆ, ಕೋಸಂಬರಿ ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ನನಗೂ ಕೂಡ ಡಯಟ್ ಫುಡ್ ಆದಂಗೆ ಆಗುತ್ತೆ. ಇದನ್ನೆಲ್ಲ ಸ್ವಲ್ಪ ಸೈಡಲ್ಲಿ ತಿನ್ಕೊಳ್ಳೋಣ ಅಂತೇಳ್ಬಿಟ್ಟು ನೀರು ಮಜ್ಜಿಗೆ ಕೂಡ ಮಾಡಿದ್ದೆ. ಅಷ್ಟೊತ್ತಿಗೆ ಮೇಡಮ್ ಅವರು ಇನ್ನೊಂದು ಸರಿ ಗೆದ್ದುಬಿಟ್ಟಿದ್ರು. ಎಲ್ಲ ಮಾಡೋಷ್ಟರೊಳಗೆ ಅವಳಿಗೆ ಲೇಟಾಗಿ ಸ್ನಾನ ಮಾಡಿಸೋಣ ಅಂದ್ಕೊಂಡಿದ್ದೆ, ಬಿಕಾಸ್ ಅವಳಿಗೆಲ್ಲ ಮಾಡ್ತಾ ಕೂತ್ಕೊಂಡೆ ತುಂಬ ಟೈಮ್ ಅಲ್ಲೇ ಹೋಗ್ಬಿಡುತ್ತೆ. 12:30 ಅಷ್ಟರೊಳಗೆ ಊಟ ಗೀಟ ಎಲ್ಲ ರೆಡಿಯಾಗಿತ್ತು. ಅವಳು ಅಷ್ಟರೊಳಗೆ ಇನ್ನೊಂದು ಸರಿ ಗೆದ್ದು ನೋಡಿ
ಎಲ್ಲ ಕ್ಲೀನ್ ಮಾಡಿ ಹೋಗಿರೋ ಮನೆ, ಇದು ಕ್ಲೀನ್ ಮಾಡಿರೋ ಮನೆ ಥರ ಕಾಣಿಸ್ತಿದೆ. ಒರೆಸಿ ಗುಡಿಸಿ ಹೋಗಿದ್ದಾರೆ. ಇವಳು ಹಿಂಗೇ ಏನಾದರೂ ಕಿತಾಪತಿ ಮಾಡಿ ಮತ್ತು ಸೋಫಾ ಮೇಲೆ ಏನಾದರೂ ಇದ್ದರೆ, ಡೈನಿಂಗ್ ಟೇಬಲ್ ಮೇಲೆ ಏನಾದರೂ ಇದ್ದರೆ ಎಲ್ಲ ತೆಗ್ದು ಎಸೆಯೋದೇ ಇವಳು ಕೆಲಸ. ಅಲ್ಲಿಗೆ ಹೋಗಿ ಕೂತ್ಕೋತಾಳೆ ಗೊತ್ತಾ, ಈ ಥರ ಕರ್ಟನ್ ಸಂದಿಗೆ ಹೋಗಿ ಕೂತ್ಕೊಳ್ಳೋದು ಮತ್ತು ಡೈನಿಂಗ್ ಟೇಬಲ್ ಕೆಳಗಡೆ ಹೋಗಿ ಕೂತ್ಕೊಳ್ಳೋದೆಲ್ಲ. ಅದಾದಮೇಲೆ ನನ್ನ ತಂಗಿ ಮನೆ ದೇವಸ್ಥಾನ ಇದೆಯಲ್ಲ, ಅವ್ರು ಹೋಗ್ತಾರಲ್ಲ, ಆ ದೇವಸ್ಥಾನದಲ್ಲಿ ಸೀತಾರಾಮ ಕಲ್ಯಾಣ ಮಾಡಿದರು. ಅದೇ ಮದುವೆ ಮಾಡಿಸ್ತಾರಲ್ವ ಆ ಥರದ್ದೆಲ್ಲ, ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿ ಕಳಿಸಿದ್ರು. ನಾವು ಹೋಗಲ್ಲ ಅಂದ್ಕೊಂಡಿದ್ವಿ ಅಲ್ಲಿಗೆ, ಅದಕ್ಕೆ ನಾನು ಹೇಳಿದೆ ಸ್ವಲ್ಪ ವೀಡಿಯೋ ಮಾಡಿ ಕಳಿಸು ಅಂತ ಹೇಳಿಬಿಟ್ಟು. ಮತ್ತು ಅದೇ ಇದರಲ್ಲಿ ಆಂಜನೇಯ ದೇವಸ್ಥಾನ ದೇವ್ರಿಗೂ ಕೂಡ ಕ್ಲೀನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದರು. ಈ ದೇವಸ್ಥಾನದಲ್ಲಿ ಇದೊಂದಕ್ಕೆ ಚೆನ್ನಾಗಿ ಇಷ್ಟ ಅಲಂಕಾರ ಮಾಡೋದು ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹಬ್ಬಗಳಲ್ಲಿ ಒಂಥರ ಮನಸ್ಸಿಗೆ ಒಂಥರ ಖುಷಿ ಅಂತ ಅನಿಸುತ್ತೆ ಅಂತ ಹೇಳ್ಬೋದು. ಅದನ್ನು ಕೂಡ ಮಾಡಿದರು. ಇದನ್ನು ಕೂಡ ಎಲ್ಲ ಇದು ಮಾಡಿದರು. ಇದು ಕೂಡ ಚೆನ್ನಾಗಿ ಪೂಜೆ ಎಲ್ಲ ಆಗಿತ್ತು. ಬಟ್ ನಾವು ಹೋಗೋಷ್ಟರೊಳಗೆ ಅದನ್ನು ಎತ್ತಿಟ್ಬಿಟ್ಟಿದ್ರು. ಬಟ್ ಹೀಗೇ ರೆಡಿ ಮಾಡಿ ಇಟ್ಟಿದ್ರು. ಬಟ್ ಇಡೋ ಜಾಗದಿಂದ ಬಿಟ್ಟು ಬೇರೆ ಕಡೆ ಬಂದವ್ರಿಗೆಲ್ಲ ಎಂಟ್ರೆನ್ಸಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದರು. ನಾನು ಇದನ್ನು ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ವಿಡಿಯೋನ ಮಾಡಿ ಹಾಕಿದ್ದೆ. ಸೊ ನೀವು ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಅಲ್ಲಿಗೆ ವಿಡಿಯೋ ಮಾಡಿದ್ನಲ್ವ ಅದೇ ಇತ್ತು, ಅದನ್ನು ಕೂಡ ಸ್ವಲ್ಪ ಇದಕ್ಕೆ ಇದು ಮಾಡಿದೆ. ಆಮೇಲೆ ಅವಳಿಗೆ ಸ್ನಾನ ಎಲ್ಲ ಮಾಡಿಸ್ಕೊಂಬಂದೆ. ಮಾಡಿ ಒಳಗೋಗಿ ಅಡ್ಡ ಬೀಳಿ. ಎದ್ದೇಳು ಸಾಕಮ್ಮ, ಅಮ್ಮ ಎದ್ದೇಳು ಸಾಕು, ಎದ್ದು ಕೈ ಮುಗಿ. ಮಮ್ಮಿ ಒಳ್ಳೇದು ಮಾಡಪ್ಪ, ಒಳ್ಳೇದು ಮಾಡಪ್ಪ ಮಮ್ಮಿ, ಅಲ್ಲರಿಗೂ ಒಳ್ಳೇದು ಮಾಡಪ್ಪನು. ಮಮ್ಮಿ ಒಳ್ಳೇದು ಮಾಡಪ್ಪನು, ಮಮ್ಮಿ ಒಳ್ಳೇದು ಮಾಡಪ್ಪ, ಕೈ ಮುಗಿ. ಬಾ. ಅವಳನ್ನೆಲ್ಲ ರೆಡಿ ಮಾಡಿ ನಾನು ಊಟ ಮಾಡೋಣ ಅಂತ ಮಾಡಿಕೊಂಡೆ. ಮಜ್ಜಿಗೆ ತೊಗೊಂಡಿದ್ದೀನಿ, ಕೋಸಂಬರಿ ತೊಗೊಂಡಿದ್ದೀನಿ, ಪಾನ್ಕನ್ನು ಕೂಡ ತೊಗೊಂಡಿದ್ದೀನಿ. ಎಲ್ಲ ಸ್ವಲ್ಪ ಸ್ವಲ್ಪ ಕ್ವಾಲಿಟಿ. ಈ ಕಡೆ ರೈಸಲ್ಲಿ ಜಾಸ್ತಿ ರೈಸ್ ಇಲ್ಲ, ವೆಜಿಟೇಬಲ್ಸೇ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಜೋಳ ಎಲ್ಲ ಹಾಕಿ ಮಾಡಿದೆ, ಮಶ್ರೂಮ್, ಜೋಳ, ಕ್ಯಾರೆಟು, ಬೀನ್ಸು, ಬ್ರಾಕಲಿ ಎಲ್ಲ ತುಂಬ ಚೆನ್ನಾಗಿತ್ತು. ಆಮಡೆ ಆಮಾಡು ಆಮಾಡು ಆಮಾಡು, ಏನು ತಿಂತಿದೀಯಾ ಎಲ್ಲ? ಯಾರು ಕೊಟ್ಟಿದ್ದು ಚಾಕಿ? ಏನಕ್ಕೆ ಇಸ್ಕೊಂಡೆ ಅವನ ಹತ್ರ ನೀನು? ಏನಕ್ಕೆ ಇಸ್ಕೊಂಡೆ ದಿನ ಚಾಕಿ ತಿನ್ನೋದೇ ಕೆಲಸ ನಿನಗೆ. ಅದು ಹೆಂಗೆ ಬಂದು ಮೂಲಲ್ಲಿ ಕೂತ್ಕೊಂಡು ತಿಂತಿದ್ದಾರೆ ನೋಡಿ ಇಬ್ಬರು. ಇವನಿರಲ್ಲ, ಇವನು ಕಲ್ಸ್ಕೊಡೋದು ಅವಳಿಗೆ. ಯಾರು ಕೊಟ್ಟಿದ್ದು ಚಾಕಿ? ನೀನೇ ಕೊಟ್ಟಿದ್ದ? ಯಾರು ಕೊಟ್ಟಿದ್ದು ನಿಂಗೆ ಚಾಕಿ? ಚಾಕಿ ಯಾರು ಕೊಟ್ಟಿದ್ದು? ಅಮ್ಮ, ಚಾಕಿ ಯಾರು ಕೊಟ್ಟಿದ್ದು? ಅಣ್ಣನಾ? ತಿನ್ಬೇಡ ಅಂತ ಹೇಳಿಲ್ಲ, ನೀನು ಬೇಡ ಅಂತ ಹೇಳ್ಬೇಕು, ನೊನ್ನು ಅಂತ ಹೇಳ್ಬೇಕು ಅವ್ನು ಕೊಟ್ಟಾಗ. ನೊನ್ನು ಅಂತ ಹೇಳ್ಬೇಕು, ಬೇಡ ಅಣ್ಣ ಅಂತ. ರೇವಂತ್ ಬೇಡ ಕಣು, ತಿನ್ನಿಸ್ಬಾರ್ದು ಮಕ್ಳಿಗೆ. ಹೊಟ್ಟೆಲ್ಲ ಇನ್ನೂ ಹುಳಗಳು ಇದಾಗೋ ಅಷ್ಟು ಇದಿರಲ್ಲ. ಮಿಲ್ಕಿ ಬಾರ ಏನು ಅಲ್ಲ, ಚಾಕ್ಲೇಟಿಗೆ ನಿಂಗೆ ನಾನು ಅಷ್ಟೇ ಮತ್ತೆ ಹೇಳ್ಬಿಡ್ತೀನಿ ಆಮೇಲೆ ಅವ್ರಿಗೆ. ಒಂದ್ಸತಿ ಹೇಳು, ಒಂದ್ಸತಿ ಏನೋ ಚೂರು ಕೊಡಬೇಕು, ಸುಮ್ಮನೆ ಆಗಬೇಕು. ಅಮ್ಮ ಹೊಡಿತೀನಿ ನಿಂಗೆ ಅವನ ಹತ್ರ ಚಾಕ್ಲೇಟ್ ಇಸ್ಕೊಂಡೆ. ಅವ್ನು ಚಾಕ್ಲೇಟ್ ಕೊಡೋಕೆ ಬಂದೆ ಏನು ಹೇಳಬೇಕು? ಅದು ಇಶಿಯಪ್ಪು, ಅದು ಕಕ್ಕಾದು. ನೀನು ಪೋಟಿ ಮಾಡ್ತೀಯಲ್ಲ ಅದು ಬೇನೋ ಬೇಡಾನು, ಥೂ ಬೇಡ, ಕಕ್ಕಾದು ಇಶಿ ಬೇಡಾನು, ಚಿನ್ನು ಬೇಡಾನು, ಬೇಡ ನೊನ್ನೋನು ನೊನ್ನೋನು. ಬಾ ಬಾ ಬಾಕಂದ ತಿನ್ಬಾರ್ದು, ಅದು ಕಕ್ಕ ಕಣೆ. ನೋಡಿ ಚಾಕಿ ಬೇಕಂತ ಹೆಂಗೆ ಕುತ್ಕ ಹೆಂಗೆ ಮಂಕತಾಳೆ. ಬೇಡಮ್ಮ, ಅದು ಇಶಿ ಕಕ್ಕ ತಿನ್ನಬಾರ್ದು. ಬೇಡ ಚಿನ್ನಿ, ಉಪ್ಪು ಇಶಿ, ಥೂ ಕಕ್ಕಾದು ಅಮ್ಮ, ತಿನ್ನಬಾರ್ದು. ರೇವಂತ್ ಬೇಡ ಅಷ್ಟೇ ಆಯಿತು. ಬಾ ಅಮ್ಮ, ಅದು ಇಶಿ ತಿನ್ನಬಾರ್ದು. ಬೇಕಂದ ಚಾಕ್ಲೇಟ್ ಕೊಡಬಾರ್ದು ಮಕ್ಳುಗಳಿಗೆ. ಅವ್ಳಿಗಿನ್ನೂ ಇದ್ರದ್ದು ಇಂಜೆಕ್ಷನ್ ಕೂಡ ಹಾಕ್ಸಿಲ್ಲ. ಬೇಡ ರೇ ಅಮ್ಮ, ಏನು ಹೇಳ್ಬೇಕು ಅವ್ನು ಕೊಡಕ್ಕೆ ಬಂದರೆ? ಏನು ಹೇಳ್ಬೇಕು ಅವ್ನು ಕೊಡಕ್ಕೆ ಬಂದರೆ? ಚಾಕಿನ ಬೇಡ ಅಣ್ಣ ಅನ್ಬೇಕು. ಅವ್ಳು ಹಂಗೆ ಬೈತಾವಳು ನೋಡಿ. ಹೇಳ್ತೀಯಾ? ನೋ ಹೇಳಲ್ಲ ಅನ್, ಅಮ್ಮ ಅನ್, ಅಮ್ಮ 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 ಅನ್ಬೇಕು. ಹಾಂ ಕಾವ್ಯ ಅಂತೀಯಾ? ಹೋಗಿ ಮಾತಾಡ್ಸ್ಬೇಡ ನನ್ನ, ಹೋಗು ಹೋಗು, ಬರಬೇಡ ನನ್ನ ಹತ್ರ, ಬರಬೇಡ ನನ್ನ ಜೊತೆ ಮಾತಾಡಬೇಡ. ಹೌದು ಹೆಂಗೆ ಪಪ್ಪಿ? ಜಿಂಗ್ ಚಿಕ್ಕಿ ಜಿಂಗ್ ಚಿಕ್ಕಿ ಜಿಂಗ್ ಚಿಕ್ಕಿ ಚಿ
ಡಿಂಗ್ ಚಿಕ್ ಡಿಂಗ್ ಚಿಕ್ ಡಿಂಗ್ ಚಿಕ್ ಡಿಂಗ್ ಚಿಕ್ ಡಿಂಗ್ ಚಿಕ್ ಡಿಂಗ್ ಡಿಂಗ್ ಚಿಕ್ ಡಿಂಗ್ ಡಿಂಗ್ ಚಿಕ್. ನಾವು ಸಿಸ್ಟರ್ ಮನೆಗೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಬೆಳಗ್ಗೆಯಿಂದ ಲಾಸ್ಟ್ ಮೂಮೆಂಟ್ 6:30ವರೆಗೂ ಬೇಡ ಅಂತಲೇ ಅಂದ್ಕೊಂಡಿದ್ವಿ. ಆಮೇಲೆ ಈ ಥರ ಎಲ್ಲ ಮಾಡಿದ್ರಲ್ವ, ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಹೋಗೋಣ ಅಂತ ಅನ್ನಿಸ್ತು. ಬಂದ್ವಿ. ನಮಗಿನ್ನೇನು ಕೆಲಸ ಹೇಳಿ, ಇಲ್ಲಿಗೆ ಹೋಗೋದು ಅಲ್ಲಿಗೆ ಹೋಗೋದು, ಅಲ್ಲಿಗೆ ಹೋಗೋದು ಇಲ್ಲಿಗೆ ಬರೋದು, ಅದೇ ಕೆಲಸ, ಬೇರೆ ಏನು ಕೆಲಸ ಇಲ್ವಲ್ಲ ನಮಗೆ. ಸೊ ಅವ್ನಿಗೂ ಕೂಡ ಕಾಲೇಜೆಲ್ಲ ಏನಿಲ್ವ, ರಜೆ ಎಲ್ಲ ಇದೆ. ಟ್ಯೂಷನ್ಗೆ ಹೋಗ್ತಿದ್ದಾನೆ, ಬಿಕಾಸ್ ಅವ್ನಿಗೆ ಇನ್ನೆರಡು ಎಕ್ಸಾಮ್ ಇದೆ ಆ್ಯಕ್ಚುಲಿ, ಅದನ್ನು ಮಾಡೋದಕ್ಕೆ. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಇಲ್ಲಿ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಅಲ್ಲಿಂದ ತೊಗೊಂಬಂದು ಎಂಟ್ರೆನ್ಸಿಂದ ರೂಮ್ ಗರ್ಭಗುಡಿ ಒಳಗಿಟ್ಟಿದ್ದಾರೆ. ಇಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಇಲ್ಲೂ ಕೂಡ ಆಂಜನೇಯ ದೇವರಿಗೆಲ್ಲ ಇದು ಮಾಡಿದ್ರಲ್ಲ, ನಾವು ನೋಡ್ದಂಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಇಲ್ಲೇ ಬಂದು ನಾವು ನೋಡ್ತಾಯಿದ್ದೀವಿ ಫೋಟೋಗಿನ್ನ. ಸೊ ತೀರ್ಥ ಕುಡಿಯೋದನ್ನ ಅವಳಿಗೆ ಕಲಿಸ್ಕೊಡ್ತಾ ಇದ್ದೀನಿ, ಇಟ್ಕೊಂಡು ಮಾಡು ಅಂಥೇಳಿ. ದೇವಸ್ಥಾನಕ್ಕೆ ಹೋದಾಗೆಲ್ಲ ಸರಿ ಅಂತ ಹೇಳ್ಬಿಟ್ಟು ಅವಳು ಇದು ಮಾಡ್ತಿದ್ದಾಳೆ. ಕುಡಿಯೋಕ್ಕೆ ಬರೋಲ್ಲ, ಚೆಲ್ಕೊಂಬಿಡ್ತಾಳೆ ಕೆಳಗೆ. ಒಂಥರ ಚೆಂದ ಮಕ್ಳದ್ದು ಏನೇ ಮಾಡಿದ್ರು ಅಂತ ಅನಿಸುತ್ತೆ. ಅದಾದಮೇಲೆ ನೀವೇನಾದ್ರು ದೇವಸ್ಥಾನಕ್ಕೆ ಹೋದರೆ ಈ ಥರ ತಲೆ ಮೇಲೆ ಇದಿರ್ತಾರಲ್ವ, ಶಟಗೋಪ ಅಂತ ಇದನ್ನು ಹೇಳ್ತಾರೆ ಆ್ಯಕ್ಚುಲಿ ಕರೆಯೋದನ್ನು. ದೇವರಿಗೆ ಪೂಜೆ ಎಲ್ಲ ಆದಮೇಲೆ, ಮಂಗಳಾರತಿ ಆದಮೇಲೆ ಪೂಜಾರರು ಬಂದ್ಬಿಟ್ಟು ನಮ್ಮ ತಲೆ ಮೇಲೆ ಇಡ್ತಾರೆ ಇದನ್ನು. ಇದ್ರದ್ದು ಮಹತ್ವ ಏನು ಗೊತ್ತಾ? ಶಟಗೋಪದ ಮಹತ್ವ. ಶಟಗೋಪ ಎಂದರೆ ಅತ್ಯಂತ ರಹಸ್ಯ. ಅದನ್ನು ತಲೆಯ ಮೇಲೆ ಹಾಕುವ ಪುರೋಹಿತರಿಗೂ ಕೇಳಿಸದಂತೆ ನಮ್ಮ ಕೋರಿಕೆ ಆಸೆಗಳನ್ನು ಆ ದೇವರಿಗೆ ನಿಧಾನವಾಗಿ ತಲುಪಿಸುವಂಥದ್ದು. ಆದ್ದರಿಂದ ನಿನ್ನ ಅಪೇಕ್ಷೆ ಅಥವಾ ಕೋರಿಕೆಯೇ ಶಟಗೋಪ ಅಂತ ಹೇಳ್ತಾರೆ. ಮನುಷ್ಯನ ವೈರಿಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿಂದ ದೂರವಿರುತ್ತದೆ ಎಂದು ನಮಸ್ಕರಿಸಿ ಪ್ರಮಾಣ ಮಾಡುವುದೇ ಅದರ ಇನ್ನೊಂದು ಅರ್ಥ. ತಾಮ್ರ, ಕಂಚು ಮತ್ತು ಬೆಳ್ಳಿಯಿಂದ ಮಾಡಿದ ಶಟಗೋಪದ ಮೇಲೆ ಸಾಮಾನ್ಯವಾಗಿ ವಿಷ್ಣುವಿನ ಪಾದಗಳಿರುತ್ತದೆ. ಈ ಶಟಗೋಪವನ್ನು ತಲೆಯ ಮೇಲೆ ಹಾಕಿಕೊಂಡಾಗ ಈ ಲೋಹದಿಂದಾಗಿ ದೇಹದಲ್ಲಿನ ವಿದ್ಯುತ್ಗೆ ತಾಗಿ ಅನವಶ್ಯಕ ವಿದ್ಯುತ್ ದೇಹದಿಂದ ಹೊರಹೋಗುತ್ತದೆ. ಇದರಿಂದ ದೇಹದಲ್ಲಿ ಆತಂಕ, ಹೆಚ್ಚಿನ ಒತ್ತಡ ಮತ್ತು ಕೋಪ ಕಡಿಮೆ ಆಗುತ್ತದೆ. ಎಲ್ಲದಕ್ಕೂ ಒಂದೊಂದು ರೀಸನ್ ಇಲ್ಲದೇ ಯಾರೂ ಯಾವುದನ್ನು ಮಾಡಿರಲ್ಲ. ನೀವೇನಾದರೂ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಮರ್ತಿದ್ರೆ, ಈ ಥರ ಇದ್ದರೆ, ಅವ್ರೇನಾದರೂ ಮಾಡ್ತಿದ್ರೆ ದಯವಿಟ್ಟು ಹೋಗಿ ತೊಗೊಳ್ಳಿ. ನಿಮ್ಮ ಏನು ಆಸೆ ಕೋರಿಕೆ ಇರುತ್ತೆ ಅವ್ರು ಇಟ್ಟಾಗ ನೀವು ದೇವರಿಗೆ ಹೇಳ್ಬೋದು. ಅದನ್ನ ಇಟ್ಟಾಗ ದೇವರು ಕೇಳಿಸ್ಕೊತಾರೆ. ನನ್ನ ಮಗಳು ಹೋಗ್ಬಿಟ್ರಂತೂ ಆ ದೇವಸ್ಥಾನದಲ್ಲಿ ಎಲ್ಲರೂ ಅಂದರೆ ಗೊತ್ತಿರೋರು ಎಲ್ಲರೂ ಎತ್ಕೊಂಡು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋದು, ಮಾಡೋದು, ಮಾತಾಡ್ಸೋದು ಎಲ್ಲ ಮಾಡ್ತಾರೆ. ಅವಳಿಗೊಂಥರ ಖುಷಿ ಅಲ್ಲಿ ಹೋದರೆ. ಎಲ್ಲರೂ ಎತ್ಕೊಂಡೇ ಇರ್ತಾರಲ್ಲ, ನಾವಾದರೆ ಇಲ್ಲಿ 3 ಜನ ಇರ್ತೀವಿ. ನಾನು ಅದಕ್ಕೆ ಅವಾಗವಾಗ ಜಾಗ ಚೇಂಜ್ ಆಗ್ತಿರುತ್ತೆ, ಜನಗಳು ಕೂಡ ಹೊಂದಾಣಿಕೆ ಆಗ್ತಿರುತ್ತೆ ಅಂತೇಳಿ ಕರ್ಕೊಂಡು ಹೋಗ್ತಿರ್ತೀನಿ. ಆಮೇಲೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆ ಕೂಡ ಇರುತ್ತೆ. ಲಾಸ್ಟ್ ಒಂದು ಪೂಜೆ ಇರುತ್ತೆ, ಅದಕ್ಕೆ ಜನಗಳೆಲ್ಲ ಕಾಯ್ತಾ ಇದ್ದರು. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಒಡ್ಡಾಡಿಕೊಂಡು ಮನೆಗೆ ಬಂದು ಊಟನ ತರಿಸಿದ್ರು ಅವರು. ನಾನು ಮನೇಲಿ ಇದ್ದಿದ್ದನ್ನೇ ಪಾರ್ಸೆಲ್ ತೊಗೊಂಬಂದಿದ್ದೆ. ಅಲ್ಲಿದ್ದರೆ ಸುಮ್ಮನೆ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಪಲಾವ್ ಮೊಸರನ್ನೆಲ್ಲ ನಾನು ನನ್ನ ಮಗ ತಿನ್ಕೊಂಡ್ವಿ. ಅವರೆಲ್ಲ ಏನೂ ಅಡುಗೆ ಮಾಡಿರಲಿಲ್ಲಪ್ಪ, ಅವ್ರಿಗೆ ಹುಷಾರಿಲ್ಲ, ಬೆಳಗ್ಗೆನೇ ತುಂಬ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅವರು ದೋಸೆ ಎಲ್ಲ ತರಿಸ್ಕೊಂಡಿದ್ರು. ನಾವು ಮನೆಯಿಂದ ತೊಗೊಂಡೋಗಿದ್ದು ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾಯಿರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.